52nd Constitutional Amendment Act of 1985 refers to 1985ರ 52ನೇ ತಿದ್ದುಪಡಿ ಕಾಯ್ದೆ ಇದಕ್ಕೆ ಸಂಬಂಧಿಸಿದೆ. ಆನ್ಸರ್ ಈಸ್ ಆಪ್ಷನ್ ಬಿ, ಪೊಲಿಟಿಕಲ್ ಡಿಫೆಕ್ಷನ್ಸ್, ರಾಜಕೀಯ ಪಕ್ಷಾಂತರಗಳು. ರೈಟ್ ಟು ಈಕ್ವಾಲಿಟಿ ಈಸ್ ದ ಫಂಡಮೆಂಟಲ್ ರೈಟ್ ಇನ್ ಪಾರ್ಟ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಮಾನತೆ ಹಕ್ಕು ಸಂವಿಧಾನದ 3ನೇ ಭಾಗದಲ್ಲಿ ಬರುವ ಎಷ್ಟನೇ ಮೂಲಭೂತ ಹಕ್ಕು? ಆನ್ಸರ್ ಈಸ್ ಆಪ್ಷನ್ ಬಿ, ಫಸ್ಟ್, ಮೊದಲ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಫ್ಯೂಚರ್ ಆಫ್ ಅವರ್ ಫಂಡಮೆಂಟಲ್ ರೈಟ್ಸ್. ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಮೂಲಭೂತ ಹಕ್ಕುಗಳ ಲಕ್ಷಣವಲ್ಲ? ಆನ್ಸರ್ ಈಸ್ ಆಪ್ಷನ್ ಡಿ, ದೇ ಆರ್ ಅಬ್ಸಲ್ಯೂಟ್. ಅವು ನಿರಂಕುಶ. This article of the Constitution provides for organization of village panchayats. ಭಾರತ ಸಂವಿಧಾನದ ಈ ವಿಧಿಯು ರಾಜ್ಯ ಸರ್ಕಾರಗಳಿಗೆ ಗ್ರಾಮ ಪಂಚಾಯತ್ ಸ್ಥಾಪಿಸುವಂತೆ ನಿರ್ಧರಿಸುತ್ತದೆ. ಆನ್ಸರ್ ಈಸ್ ಆಪ್ಷನ್ ಬಿ, ಆರ್ಟಿಕಲ್ 40, ವಿಧಿ 40. ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಆರ್ ಫೌಂಡ್ ಇನ್. ಕೇಂದ್ರ ರಾಜ್ಯ ಸಂಬಂಧಗಳ ವಿಷಯಗಳು ಈ ಭಾಗದಲ್ಲಿವೆ. ಆನ್ಸರ್ ಈಸ್ ಆಪ್ಷನ್ ಬಿ, ಪಾರ್ಟ್ 11 ಆ್ಯಂಡ್ 12, ಭಾಗ 11 ಮತ್ತು 12. ಅಂಡರ್ ದಿಸ್ ಆರ್ಟಿಕಲ್ ದ ಸುಪ್ರೀಂ ಕೋರ್ಟ್ ಇಶ್ಯೂಸ್ ದ ರೀಟ್ಸ್. ಈ ವಿಧಿಯ ಅನುಸಾರ ಸರ್ವೋಚ್ಚ ನ್ಯಾಯಾಲಯವು ರೀಟ್ ಆದೇಶಗಳನ್ನು ಹೊರಡಿಸುತ್ತದೆ. ಆನ್ಸರ್ ಈಸ್ ಆಪ್ಷನ್ ಬಿ, ಆರ್ಟಿಕಲ್ 32, ವಿಧಿ 32. ಆರ್ಟಿಕಲ್ 1 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ಡೆತ್. ಸಂವಿಧಾನದ 1ನೇ ವಿಧಿಯು ಘೋಷಿಸುವುದು. ಆನ್ಸರ್ ಈಸ್ ಆಪ್ಷನ್ ಎ, ಇಂಡಿಯಾ ಶಾಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್. ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ. ವಿಚ್ ಆರ್ಟಿಕಲ್ಸ್ ಕಂಟೇನ್ ರೈಟ್ ಟು ಫ್ರೀಡಮ್. ಯಾವ ವಿಧಿಗಳು ಸ್ವಾತಂತ್ರ್ಯದ ಹಕ್ಕನ್ನು ಒಳಗೊಂಡಿವೆ? ಆನ್ಸರ್ ಈಸ್ ಆಪ್ಷನ್ ಸಿ, ಆರ್ಟಿಕಲ್ 19 to 22, ವಿಧಿ 19ರಿಂದ 22. ವಿಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಈಸ್ ಕಾಲ್ಡ್ ಆಸ್ ಹೌಸ್ ಆಫ್ ಎಲ್ಡರ್ಸ್. ಸಂಸತ್ತಿನ ಯಾವ ಸದನವು ಹಿರಿಯರ ಸದನವೆಂದು ಕರೆಯಲ್ಪಡುತ್ತದೆ? ಆನ್ಸರ್ ಈಸ್ ಆಪ್ಷನ್ ಬಿ, ರಾಜ್ಯಸಭಾ. ವಾಟ್ ಈಸ್ ದ ಏಜ್ ಆಫ್ ರಿಟೈರ್ಮೆಂಟ್ ಆಫ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಆನ್ಸರ್ ಈಸ್ ಆಪ್ಷನ್ ಡಿ, 65 ಏಜ್, 65 ವಯಸ್ಸು. ಹೂ ಪ್ರಿಸೈಡ್ಸ್ ಓವರ್ ದಿ ಮೀಟಿಂಗ್ಸ್ ಆಫ್ ಯೂನಿಯನ್ ಕ್ಯಾಬಿನೆಟ್. ಕೇಂದ್ರ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಆನ್ಸರ್ ಈಸ್ ಆಪ್ಷನ್ ಸಿ, ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ. ಹೂ ಬಿಕಮ್ ಪ್ರೈಮ್ ಮಿನಿಸ್ಟರ್ ಫ್ರಾಮ್ ಕರ್ನಾಟಕ. ಕರ್ನಾಟಕದಿಂದ ಪ್ರಧಾನಮಂತ್ರಿಯಾದವರು ಯಾರು? ಆನ್ಸರ್ ಈಸ್ ಆಪ್ಷನ್ ಸಿ, ಎಚ್.ಡಿ. ದೇವೇಗೌಡ. ಹೂ ಅಪಾಯಿಂಟ್ಸ್ ಜಡ್ಜಸ್ ಆಫ್ ಹೈಕೋರ್ಟ್. ಹೈಕೋರ್ಟ್ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಆನ್ಸರ್ ಈಸ್ ಆಪ್ಷನ್ ಸಿ, ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು. ವಾಟ್ ಈಸ್ ದ ಟರ್ಮ್ ಆಫ್ ಆಫೀಸ್ ಆಫ್ ಗವರ್ನರ್. ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು? ಆನ್ಸರ್ ಈಸ್ ಆಪ್ಷನ್ ಬಿ, 5 years, 5 ವರ್ಷಗಳು. ಹೌ ಮೆನಿ ಹೈಕೋರ್ಟ್ಸ್ ಆಟ್ ಪ್ರೆಸೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ ಪ್ರಸ್ತುತ ಎಷ್ಟು ಹೈಕೋರ್ಟ್ಗಳಿವೆ? ಆನ್ಸರ್ ಈಸ್ ಆಪ್ಷನ್ ಸಿ, 25, 25. ವೇರ್ ಡಿಡ್ ದ ಫಸ್ಟ್ ಸೆಷನ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಮೆಟ್. ಭಾರತ ಸಂವಿಧಾನ ರಚನಾ ಸಭೆಯು ಮೊದಲ ಅಧಿವೇಶನ ಎಲ್ಲಿ ಸೇರಿತು? ಆನ್ಸರ್ ಈಸ್ ಆಪ್ಷನ್ ಎ, ನ್ಯೂ ಡೆಲ್ಲಿ, ನವದೆಹಲಿ. ಫ್ರಾಟರ್ನಿಟಿ ಮೀನ್ಸ್, ಭ್ರಾತೃತ್ವ ಎಂದರೆ? ಆನ್ಸರ್ ಈಸ್ ಆಪ್ಷನ್ ಸಿ, ಸ್ಪಿರಿಟ್ ಆಫ್ ಬ್ರದರ್ಹುಡ್, ಸಹೋದರತ್ವದ ಭಾವನೆ. ಇನ್ ವಿಚ್ ದ ಫಾಲೋವಿಂಗ್ ವೇಸ್ ಇಂಡಿಯನ್ ಸಿಟಿಸನ್ಶಿಪ್ ಕ್ಯಾನ್ ಬಿ ಅಕ್ವೈರ್ಡ್. ಈ ಕೆಳಗಿನ ಯಾವ ನಿಯಮಗಳಿಂದ ಭಾರತದ ನಾಗರಿಕತ್ವವನ್ನು ಪಡೆದುಕೊಳ್ಳಬಹುದು? ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದೀಸ್, ಎಲ್ಲವುಗಳಿಂದ. ಬೈ ರಿಜಿಸ್ಟ್ರೇಷನ್, ಬೈ ಡಿಸೆಂಟ್, ಬೈ ನ್ಯಾಚುರಲೈಸೇಷನ್.
ವಿಚ್ ಒನ್ ಆಫ್ ದ ಫಾಲೋವಿಂಗ್ ಅಮೆಂಡ್ಮೆಂಟ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಆ್ಯಸ್ ಮಿನಿ ಕಾನ್ಸ್ಟಿಟ್ಯೂಷನ್? ಈ ಕೆಳಗಿನ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗಿದೆ? ಆನ್ಸರ್ ಈಸ್ ಆಪ್ಷನ್ ಎ 42nd ಅಮೆಂಡ್ಮೆಂಟ್, 42ನೇ ತಿದ್ದುಪಡಿ. ದ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್, ಮೂಲಭೂತ ಹಕ್ಕುಗಳನ್ನು ಯಾವ ಸಮಯದಲ್ಲಿ ತಡೆಹಿಡಿಯಬಹುದು? ಆನ್ಸರ್ ಈಸ್ ಆಪ್ಷನ್ ಎ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಈಸ್, ಸಮಾನ ಕೆಲಸಕ್ಕೆ ಸಮಾನ ವೇತನವು. ಆನ್ಸರ್ ಈಸ್ ಆಪ್ಷನ್ ಸಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು. ಆನ್ ಅರೆಸ್ಟೆಡ್ ಪರ್ಸನ್ ಶುಡ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ಅ ಮ್ಯಾಜಿಸ್ಟ್ರೇಟ್ ವಿದಿನ್, ಬಂಧಿಸಿದ ವ್ಯಕ್ತಿಯನ್ನು ಎಷ್ಟು ಗಂಟೆಗಳ ಒಳಗೆ ಸಮೀಪದ ನ್ಯಾಯಾಧೀಶರ ಮುಂದೆ ಪ್ರದರ್ಶಿಸಬೇಕು? ಆನ್ಸರ್ ಈಸ್ ಆಪ್ಷನ್ ಸಿ 24 hours, 24 ಗಂಟೆಗಳು. ವಿಚ್ ಅಮೆಂಡ್ಮೆಂಟ್ ರೈಸ್ಡ್ ದ ಟರ್ಮ್ ಆಫ್ ಲೋಕಸಭಾ ಆ್ಯಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್? ಯಾವ ತಿದ್ದುಪಡಿಯು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅವಧಿಯನ್ನು ಹೆಚ್ಚಿಸಿತು? ಆನ್ಸರ್ ಈಸ್ ಆಪ್ಷನ್ ಬಿ 42nd ಅಮೆಂಡ್ಮೆಂಟ್, 42ನೇ ತಿದ್ದುಪಡಿ. ವಿಚ್ ಹೌಸ್ ಆಫ್ ದಿ ಇಂಡಿಯನ್ ಪಾರ್ಲಿಮೆಂಟ್ ರಿಪ್ರೆಸೆಂಟ್ಸ್ ದ ಸ್ಟೇಟ್? ಭಾರತದ ಸಂಸತ್ತಿನ ಯಾವ ಸದನವು ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ? ಆನ್ಸರ್ ಈಸ್ ಆಪ್ಷನ್ ಬಿ ರಾಜ್ಯಸಭೆ. ಹೌ ಮೆನಿ ಟೈಮ್ಸ್ ಅ ಬಿಲ್ ಈಸ್ ಟು ಬಿ ಡಿಸ್ಕಸ್ಡ್ ಬಿಫೋರ್ ಇಟ್ ಬಿಕಮ್ಸ್ ಲಾ? ಮಸೂದೆಯೊಂದು ಕಾನೂನಾಗಿ ಜಾರಿಗೆ ಬರಬೇಕಾದರೆ ಎಷ್ಟು ಬಾರಿ ಚರ್ಚಿಸಬೇಕು? ಆನ್ಸರ್ ಈಸ್ ಆಪ್ಷನ್ ಬಿ 3 ಬಾರಿ, 3 times. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟೇಕ್ಸ್ ಓತ್ ಬಿಫೋರ್, ಭಾರತದ ರಾಷ್ಟ್ರಪತಿಯು ಯಾರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ? ಆನ್ಸರ್ ಈಸ್ ಆಪ್ಷನ್ ಸಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಾಧೀಶರು. ವಾಟ್ ಈಸ್ ದ ಟರ್ಮ್ ಆಫ್ ಆಫೀಸ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್? ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ ಎಷ್ಟು? ಆನ್ಸರ್ ಈಸ್ ಆಪ್ಷನ್ ಸಿ 6 years, 6 ವರ್ಷಗಳು. ಹೂ ಎಲೆಕ್ಟ್ಸ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಆನ್ಸರ್ ಈಸ್ ಆಪ್ಷನ್ ಸಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಸಂಸತ್ತಿನ ಸದಸ್ಯರು. ಸೌರೆನ್ ಪವರ್ ಇನ್ ಡೆಮೋಕ್ರಸಿ ರಿಸೈಡ್ಸ್ ಇನ್, ಪ್ರಜಾಪ್ರಭುತ್ವದಲ್ಲಿ ಸಾರ್ವಭೌಮ ಅಧಿಕಾರವು ಇವರಲ್ಲಿರುವುದು? ಆನ್ಸರ್ ಈಸ್ ಆಪ್ಷನ್ ಸಿ ಪೀಪಲ್ಸ್, ಜನರು. ವಿಚ್ ಆಫ್ ದ ಫಾಲೋವಿಂಗ್ ಬಿಲ್ ಕ್ಯಾನಾಟ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ರಾಜ್ಯಸಭಾ? ಕೆಳಗಿನವುಗಳಲ್ಲಿ ಯಾವ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಲು ಬರುವುದಿಲ್ಲ? ಆನ್ಸರ್ ಈಸ್ ಆಪ್ಷನ್ ಸಿ ಫೈನಾನ್ಸಿಯಲ್ ಬಿಲ್, ಹಣಕಾಸು ಮಸೂದೆ. ಹೂ ಇಸ್ ದ ಕೀ ಸ್ಟೋನ್ ಆಫ್ ಕ್ಯಾಬಿನೆಟ್ ಆರ್ಕ್? ಕ್ಯಾಬಿನೆಟ್ ಕಟ್ಟಡದ ಕೀಲುಗಲ್ಲು ಯಾರು? ಆನ್ಸರ್ ಈಸ್ ಆಪ್ಷನ್ ಡಿ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ. ಸೋ ಫಾರ್ ಹೌ ಮೆನಿ ಟೈಮ್ಸ್ ದ ಪ್ರಿಯಾಂಬಲ್ ಈಸ್ ಅಮೆಂಡೆಡ್? ಇಲ್ಲಿಯವರೆಗೆ ಪೂರ್ವ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಆನ್ಸರ್ ಈಸ್ ಆಪ್ಷನ್ ಬಿ ಒನ್ಸ್, 1 ಬಾರಿ. ದ ಸಬ್ಜೆಕ್ಟ್ ಪೋಸ್ಟ್ ಕಮ್ಸ್ ಅಂಡರ್, ಅಂಚೆ ವಿಷಯ ಯಾವ ಪಟ್ಟಿಯಲ್ಲಿ ಬರುತ್ತದೆ? ಆನ್ಸರ್ ಈಸ್ ಆಪ್ಷನ್ ಸಿ ಯೂನಿಯನ್ ಲಿಸ್ಟ್, ಕೇಂದ್ರ ಪಟ್ಟಿ. ಇಂಡಿಯಾ ಈಸ್ ಅ ಡ್ಯಾಶ್ ಸ್ಟೇಟ್? ಭಾರತವು ಒಂದು ಡ್ಯಾಶ್ ರಾಷ್ಟ್ರ? ಆಪ್ಷನ್ ಎ ಸೌರೆನ್, ಸಾರ್ವಭೌಮ. ಆಪ್ಷನ್ ಬಿ ಸೋಷಿಯಲಿಸ್ಟ್, ಸಮಾಜವಾದಿ. ಆಪ್ಷನ್ ಸಿ ಸೆಕ್ಯುಲರ್, ಜಾತ್ಯತೀತ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ, ಮೇಲಿನ ಎಲ್ಲವೂ. ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ, ಮೇಲಿನ ಎಲ್ಲವೂ. ಅಟ್ ಪ್ರೆಸೆಂಟ್ ರೈಟ್ ಟು ಪ್ರಾಪರ್ಟಿ ಈಸ್, ಪ್ರಸ್ತುತ ಆಸ್ತಿಯ ಹಕ್ಕು 1. ಆನ್ಸರ್ ಈಸ್ ಆಪ್ಷನ್ ಬಿ ಲೀಗಲ್ ರೈಟ್, ಕಾನೂನುಬದ್ಧ ಹಕ್ಕು. ವೆನ್ ವಾಸ್ ದ ಡ್ರಾಫ್ಟಿಂಗ್ ಕಮಿಟಿ ವಾಸ್ ಸೆಟ್ ಅಪ್? ಕರಡು ರಚನಾ ಸಮಿತಿ ಯಾವಾಗ ರಚನೆಯಾಯಿತು? ಆನ್ಸರ್ ಈಸ್ ಆಪ್ಷನ್ ಸಿ 29 August 1947, 29 ಆಗಸ್ಟ್ 1947. ಹೌ ಮಚ್ ಟೈಮ್ ಡಿಡ್ ದ ಡ್ರಾಫ್ಟಿಂಗ್ ಕಮಿಟಿ ಟುಕ್ ಟು ಡ್ರಾಫ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ?
ಭಾರತ ಸಂವಿಧಾನದ ಕರಡನ್ನು ರಚಿಸಲು ಕರಡು ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು? ಆನ್ಸರ್ ಈಸ್ ಆಪ್ಷನ್ ಬಿ 141 ಡೇಸ್, 141 ದಿನಗಳು. ವೆನ್ GST ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ, ಭಾರತದಲ್ಲಿ GST ಯಾವಾಗ ಜಾರಿಗೆ ಬಂದಿತು? ಆನ್ಸರ್ ಈಸ್ ಆಪ್ಷನ್ ಬಿ ಜುಲೈ 1, 2017, ಜುಲೈ 1, 2017. ವಿಚ್ ಈಸ್ ದ ಸ್ಟ್ರಾಂಗೆಸ್ಟ್ ಸೆಕೆಂಡ್ ಹೌಸ್ ಇನ್ ದ ವರ್ಲ್ಡ್, ಜಗತ್ತಿನ ಅತ್ಯಂತ ಬಲಿಷ್ಠ ದ್ವಿತೀಯ ಸದನ ಯಾವುದು? ಆನ್ಸರ್ ಈಸ್ ಆಪ್ಷನ್ ಬಿ ಸೆನೆಟ್ ಆಫ್ ಅಮೇರಿಕಾ, ಅಮೇರಿಕಾದ ಸೆನೆಟ್. ವೆನ್ ವಾಸ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್, ಭಾರತ ಚುನಾವಣಾ ಆಯೋಗವು ಯಾವಾಗ ಸ್ಥಾಪನೆಯಾಯಿತು? ಆನ್ಸರ್ ಈಸ್ ಆಪ್ಷನ್ ಬಿ 25 ಜನವರಿ 1950, 25 ಜನವರಿ 1950. ವೆನ್ ವಾಸ್ ನೀತಿ ಆಯೋಗ ಎಸ್ಟಾಬ್ಲಿಷ್ಡ್, ನೀತಿ ಆಯೋಗ ಯಾವಾಗ ಸ್ಥಾಪನೆಯಾಯಿತು? ಆನ್ಸರ್ ಈಸ್ ಆಪ್ಷನ್ ಎ 1 ಜನವರಿ 2015, 1ನೇ ಜನವರಿ 2015. ಹೂ ಅಮಾಂಗ್ ದ ಫಾಲೋವಿಂಗ್ ಈಸ್ ದ ಚೇರ್ಪರ್ಸನ್ ಆಫ್ ನೀತಿ ಆಯೋಗ, ಈ ಕೆಳಗಿನವರಲ್ಲಿ ಯಾರು ನೀತಿ ಆಯೋಗದ ಅಧ್ಯಕ್ಷರಾಗಿದ್ದಾರೆ? ಆನ್ಸರ್ ಈಸ್ ಆಪ್ಷನ್ ಬಿ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ. ವೆನ್ ವಾಸ್ ದ ಪ್ಲಾನಿಂಗ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್, ಯೋಜನಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? ಆನ್ಸರ್ ಈಸ್ ಆಪ್ಷನ್ ಸಿ 1950. ಹೂ ಈಸ್ ಕಾಲ್ಡ್ ದ ಫಾದರ್ ಆಫ್ ಇಂಡಿಯನ್ ಪ್ಲಾನಿಂಗ್, ಭಾರತೀಯ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆನ್ಸರ್ ಈಸ್ ಆಪ್ಷನ್ ಬಿ ಎಂ ವಿಶ್ವೇಶ್ವರಯ್ಯ. 5-year ಪ್ಲ್ಯಾನ್ಸ್ ವೇರ್ ಬಾರೋಡ್ ಫ್ರಾಮ್ ವಿಚ್ ಕಂಟ್ರಿ, ಪಂಚವಾರ್ಷಿಕ ಯೋಜನೆಗಳನ್ನು ಯಾವ ರಾಷ್ಟ್ರದಿಂದ ಎರವಲು ಪಡೆಯಲಾಗಿದೆ? ಆನ್ಸರ್ ಈಸ್ ಆಪ್ಷನ್ ಸಿ ರಷ್ಯಾ. ಹೂ ವಾಸ್ ದ ಫಸ್ಟ್ ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಭಾರತದ ಮೊದಲ ಕಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ ಯಾರು? ಆನ್ಸರ್ ಈಸ್ ಆಪ್ಷನ್ ಎ ವಿ ನರಹರಿ ರಾವ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಪವರ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿಗಳ ಅಧಿಕಾರವಾಗಿದೆ? ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ, ಮೇಲಿನ ಎಲ್ಲವೂ. ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಓತ್ ಆರ್ ಅಫರ್ಮೇಷನ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತ ಸಂವಿಧಾನದ ಯಾವ ವಿಧಿಯು ಭಾರತದ ರಾಷ್ಟ್ರಪತಿಗಳ ಪ್ರಮಾಣ ವಚನ ಅಥವಾ ದೃಢೀಕರಣದ ಬಗ್ಗೆ ತಿಳಿಸುತ್ತದೆ? ಆನ್ಸರ್ ಈಸ್ ಆಪ್ಷನ್ ಸಿ ಆರ್ಟಿಕಲ್ 60, ವಿಧಿ 60. ವೆನ್ ವಾಸ್ ಸೈಮನ್ ಕಮಿಷನ್ ಅಪಾಯಿಂಟೆಡ್, ಸೈಮನ್ ಆಯೋಗವು ಯಾವಾಗ ನೇಮಕವಾಯಿತು? ಆನ್ಸರ್ ಈಸ್ ಆಪ್ಷನ್ ಸಿ 1927, 1927. ಹೌ ಮೆನಿ ಆರ್ಟಿಕಲ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಆರ್ ದೇರ್ ಇನ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಎಷ್ಟು ವಿಧಿಗಳು ಹಾಗೂ ಅನುಸೂಚಿಗಳಿವೆ? ಆನ್ಸರ್ ಈಸ್ ಆಪ್ಷನ್ ಎ 321 ಆರ್ಟಿಕಲ್ಸ್ ಆ್ಯಂಡ್ 10 ಶೆಡ್ಯೂಲ್ಸ್, 321 ವಿಧಿಗಳು ಮತ್ತು 10 ಅನುಸೂಚಿಗಳು. ವಿಚ್ ಆ್ಯಕ್ಟ್ ಎಸ್ಟಾಬ್ಲಿಷ್ಡ್ ದ ಡಯಾರ್ಕಿ ಸಿಸ್ಟಮ್ ಇನ್ ಇಂಡಿಯಾ, ಭಾರತದಲ್ಲಿ ಡಯಾರ್ಕಿ ವ್ಯವಸ್ಥೆಯನ್ನು ಸ್ಥಾಪಿಸಿದ ಕಾಯ್ದೆ ಯಾವುದು? ಆನ್ಸರ್ ಈಸ್ ಆಪ್ಷನ್ ಬಿ 1919 ಆ್ಯಕ್ಟ್, 1919ರ ಕಾಯ್ದೆ. ವೆನ್ ಆ್ಯಂಡ್ ವೇರ್ ದ ಫೆಡರಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್, ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಲ್ಪಟ್ಟಿತು? ಆನ್ಸರ್ ಈಸ್ ಆಪ್ಷನ್ ಡಿ ಡೆಲ್ಲಿ, 1937. ವಾಟ್ ವಾಸ್ ದ ಸ್ಲೋಗನ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಫ್ 1942,
1942ರ ಭಾರತ ಬಿಟ್ಟು ತೊಲಗಿ ಚಳುವಳಿಯ ಘೋಷಣೆ ಯಾವುದು? ಆನ್ಸರ್ ಈಸ್ ಆಪ್ಷನ್ ಬಿ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ವೆನ್ ವಾಸ್ ದ ಫಸ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಯಾವಾಗ ಪರಿಚಯಿಸಲಾಯಿತು? ಆನ್ಸರ್ ಈಸ್ ಆಪ್ಷನ್ ಬಿ 1968. ಹೂ ವಾಸ್ ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ? ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಆನ್ಸರ್ ಈಸ್ ಆಪ್ಷನ್ ಎ KC ರೆಡ್ಡಿ. ಹೂ ಅಮಾಂಗ್ ದ ಫಾಲೋವಿಂಗ್ ಚೇರ್ಸ್ ದ GST ಕೌನ್ಸಿಲ್? ಈ ಕೆಳಗಿನವರಲ್ಲಿ ಯಾರು GST ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ? ಆನ್ಸರ್ ಈಸ್ ಆಪ್ಷನ್ ಡಿ ಫೈನಾನ್ಸ್ ಮಿನಿಸ್ಟರ್, ಹಣಕಾಸು ಮಂತ್ರಿ. ಹೂ ಸ್ಟಾರ್ಟೆಡ್ ದ ಹೋಮ್ ರೂಲ್ ಮೂವ್ಮೆಂಟ್ ಇನ್ ಪುಣೆ ಆಫ್ ಮಹಾರಾಷ್ಟ್ರ? ಮಹಾರಾಷ್ಟ್ರದ ಪೂನಾದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು? ಆನ್ಸರ್ ಈಸ್ ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್. ಹೂ ಈಸ್ ದ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಭಾರತದ ದೀರ್ಘಾವಧಿಯ ಪ್ರಧಾನಮಂತ್ರಿ ಯಾರು? ಆನ್ಸರ್ ಈಸ್ ಆಪ್ಷನ್ ಎ ಜವಾಹರ್ಲಾಲ್ ನೆಹರು. ಹೌ ಮೆನಿ ಟೈಮ್ಸ್ ನ್ಯಾಷನಲ್ ಎಮರ್ಜೆನ್ಸಿ ಹ್ಯಾಸ್ ಬೀನ್ ಇಂಪೋಸ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ? ಆನ್ಸರ್ ಈಸ್ ಆಪ್ಷನ್ ಎ ಟ್ರೈಸ್, 3 ಬಾರಿ. ಕ್ವಶನ್ ನಂಬರ್ 60. ವೆನ್ ವಾಸ್ ದ ಲಾಸ್ಟ್ ಮೀಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಹೆಲ್ಡ್? ಭಾರತ ಸಂವಿಧಾನ ರಚನಾ ಸಭೆಯ ಕೊನೆಯ ಸಭೆ ಯಾವಾಗ ಜರುಗಿತು? ಆನ್ಸರ್ ಈಸ್ ಆಪ್ಷನ್ ಬಿ 24 ಜನವರಿ 1950, 24ನೇ ಜನವರಿ 1950. BA, BCom, BSc and ಕಾಂಪಿಟೇಟಿವ್ ಎಕ್ಸಾಮ್ ಲೆಕ್ಚರ್ಸ್ ವಿಲ್ ಬಿ ಅವೈಲೇಬಲ್ ಇನ್ ಅವರ್ ಚಾನೆಲ್. ಎಲ್ಲ ವಿದ್ಯಾರ್ಥಿಗಳು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ BA, BCom ಸಂಬಂಧಿಸಿದಂತೆ ರಾಜ್ಯಶಾಸ್ತ್ರ ವಿಷಯದ ವಿಷಯವಾರು ಪಠ್ಯಕ್ರಮ ಅನುಗುಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಆ ಕಾರಣಕ್ಕಾಗಿ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ MCQ ಸೀರೀಸ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 and part 5 series available in the channel. Thank you. Keep learning and keep growing.